ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರೋಮೋ ನೋಡ್ಕೊಂಬೇಡ, ಆಮೇಲೆ ಮಾತಾಡೋಣ ಬನ್ನಿ. ಕ್ಯಾಪ್ಟನ್ಸಿ ಓಟದಲ್ಲಿರುವ ಸದಸ್ಯರು ವಾವ್, ಸದಸ್ಯರ ಪೈಕಿ ತಮ್ಮ ಸಹಾಯಕರಾಗಿ ಆಡುವಂತೆ ಚೆನ್ನಾಗಿದೆ. ಮನವೊಲಿಸಬೇಕು. ಜೋಡಿಯಾಗಿ ಅವ್ರನ್ನ ತ್ರಿವಿಕ್ರಮ್ ಮಂಜನ್ ಕಾಕರು ಆಡಾಕತ್ತಾರ. ನಾನು ಗೌತಮಿ ಅಂತೂ ನಾನು ಕೇಳಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ವೈ ಮೋಕ್ಷ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವುದೂ ದೊಡ್ಡದಲ್ಲ. ನಾನು ಕಳ್ಸಿರೋ ನಾಳೆನೇ ಕಳಿಸ್ತೀನಿ. ಬಾ ಮೋಕ್ಷಿತ ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ತಕ್ಕ ಬೆಲೆಯನ್ನು ಕಟ್ಟಬೇಕಾಗತ್ತೆ. ಪಾಯಿಂಟ್. ಏನಿಸ್ತು ಗೈಸ್ ಪ್ರೋಮೋ ನೋಡಿ? ನಿಮ್ಮ ಆನೆಸ್ಟ್ ಒಪಿನಿಯನ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸೊ ಇಲ್ಲಿ ಕ್ಲಿಯರಾಗಿ ಒಂದು ವಿಷಯ ಅಂತೂ ಗೊತ್ತಾಗ್ತಿದೆ. ಈ ವಾರದ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಕ್ವಾಲಿಫೈ ಇರುವಂಥದ್ದು ನಮ್ಮ ಧನು ಅಣ್ಣವರ ಟೀಮು. ಟಾಸ್ಕ್ಗಳನ್ನ ಆಡಿ ಗೆದ್ದಿದ್ದಾರೆ. ಜೊತೆಗೆ ವೋಟಿಂಗ್ಗಳು ಕೂಡ ಅವರೇ ಗೆದ್ದಿರ್ತಾರೆ ಅಂತ ಅನ್ಕೋತೀನಿ. ಕಾರಣ ಏನಪ್ಪ ಅಂದರೆ ಪೋಲ್ಗಳು ಹಾಕಿದೆ, ಎಲ್ಲದರಲ್ಲೂ ಕೂಡ ಒಳ್ಳೆ ಲೀಡ್ ತಗೊಂಡು ಅವ್ರಿಗೆ ಜಾಸ್ತಿ ವೋಟಿಂಗ್ ಬಂದಿರೋದು ಕಾಣಿಸ್ತಾ ಇದೆ. ಸೊ ಗುಡ್. ಆ್ಯಂಡ್ ಇದೆಲ್ಲ ಆದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಒಂದು ವಿಷಯ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಹೋದ ವಾರದಿಂದ ಕ್ಯಾಪ್ಟನ್ಶಿಪ್ ಟಾಸ್ಕ್ ಅಂತ ಬಂದಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ರೀತಿ ಮಾಡ್ತಿದ್ದಾರೆ. ಸೊ ತುಂಬ ಜನಕ್ಕೆ ಅನ್ಸ್ಬೋದು, ಏನು ಗುರಿ ಬಿಗ್ ಬಾಸ್ ಅವ್ರು ಈ ಥರ ಮಾಡ್ತಾಯಿದ್ದಾರೆ, ಅವ್ರು ಕಷ್ಟಪಟ್ಟು ಗೇಮ್ ಮಾಡ್ತಾರೆ, ಇನ್ನೊಬ್ರು ಬಂದು ಅವ್ರ ಪರವಾಗಿ ಆಟ ಆಡಬೇಕಂತೆ, ಈಗೆಲ್ಲ ಬರ್ಬೋದು. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಹೋದ ವಾರದಿಂದ ರಿಪೀಟ್ ಆಗ್ತದೆ. ಯಾಕೆ ರಿಪೀಟ್ ಆಗ್ತಿದೆ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮೇಲೆ ಏನಾಗ್ತದೆ ಗೊತ್ತಾ? ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಂಥದ್ದು, ಟಾರ್ಗೆಟ್ ಮಾಡಿ ಕಳಪೆ ಕೊಡುವಂಥದ್ದು. ಸೊ ಇದೆಲ್ಲ ನಡೀತೋದು. ಜೊತೆಗೆ ಕ್ಯಾಪ್ಟನ್ಶಿಪ್ ಟಾಸ್ಕ್ ಅಂತ ಬಂದಾಗ ಆಗ್ಬೋದು, ಕ್ಯಾಪ್ಟನ್ಶಿಪ್ ಒಂದು ವಿಷಯ ಅಂತ ಬಂದಾಗ ಆಗ್ಬೋದು, ತಾವು ಗೆಲ್ಲಬೇಕು, ತಾವು ಕ್ಯಾಪ್ಟನ್ ಆಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಯಾರನ್ನೋ ಕ್ಯಾಪ್ಟನ್ ಮಾಡಬಾರ್ದು ಅಂತ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದೆಲ್ಲ ತಂತ್ರಗಳಿಗೆ ಇಲ್ಲಿ ಬೇರೆ ಆಟಗಳನ್ನ ಸೃಷ್ಟಿಸ್ತಾ ಇರುವಂಥದ್ದು ನಮ್ಮ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಕ್ರೇಜಿ. ಇದು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಅವತ್ತು ಅವ್ರಿಗೆ ಆಟ ಆಡ್ತಿರ್ಬೇಕಾದ್ರೆ ಇನ್ನೊಬ್ರು ಬಂದು ಆಟ ಆಡೋ ರೀತಿ ಮಾಡಿದ್ದಕ್ಕೆ ಕರ್ಮ ರಿಟರ್ನ್ ಅಂತ ಅಂದರು. ಇವತ್ತು ಕರ್ಮ ರಿಟರ್ನ್ ಅಂತ ಅಂತೀರಾ, ಬಟ್ ರಿಯಾಲಿಟಿ ಇರೋದು ಅದು. ಸೊ ಬಿಗ್ ಬಾಸ್ ಅವರು ಸಾಕಾದಾಗ ಆಟ ಆಡ್ತಿದ್ದಾರೆ. ಅದಕ್ಕೇ ಉತ್ತಮ ಮತ್ತು ಕಳಪೆ ಅಂತ ಬಂದಾಗಲೂ ಕೂಡ ಬರೀ ಧನು ಹಣ ಕೊಡೋ ರೀತಿ ಮಾಡಿದ್ರು. ಇದು ಬಿಗ್ ಬಾಸ್ ಅವರ ಆಟ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ತುಂಬ ವಿಷಯಗಳಿದೆ, ಚೆನ್ನಾಗಿದೆ. ಜೊತೆಗೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಐಶು ಮತ್ತು ನಮ್ಮ ಚೈತ್ರ ಕುಂದಾಪುರ ಜೋಡಿಯಾಗಿರುವಂಥದ್ದು. ಸೊ ಇಲ್ಲಿ ಜೋಡಿಯಾಗಿ ಆಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಆಪೋಸಿಟ್ ಟೀಮ್ ಅವ್ರನ್ನ ಕೇಳಲೇಬೇಕು, ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ ಗುರು. ಇವಾಗ ಏನಾಗುತ್ತೆ ಗೊತ್ತಾ, ಹೋಗಲೇಬೇಕು, ಅವ್ರ ಹತ್ರ ಕೇಳ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಜೊತೆಗೆ ಇಲ್ಲಿ ನಮ್ಮ ಶಿಶಿರ್ ಮತ್ತು ಭವ್ಯಗೌಡ, ಸೊ ಅವರಿಬ್ಬರು ಜೋಡಿಯಾಗಿರುವಂಥದ್ದು ಚೆನ್ನಾಗಿದೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ನಮ್ಮ ರಜತ್ ಮತ್ತು ನಮ್ಮ ತ್ರಿವಿಕ್ರಮ್ ಅವರು ಒಳ್ಳೆ ಜೋಡಿ. ನೋಡುವ ಹೆಂಗೆ ಧಮಕ ಮಾಡ್ತಾರೆ ಇವತ್ತು ಟಾಸ್ಕ್ಗಳಲ್ಲಿ ಅಂತ. ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಮಂಜಣ್ಣ ಮತ್ತು ನಮ್ಮ ಹನುಮಂತಣ್ಣ ಕ್ರೇಜಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ಆಟ ಆಡ್ತಾರೆ ಏನು ಕತೆ ಅಂತ ನೋಡಬೇಕು. ನನ್ನ ಪ್ರಕಾರ ಹನುಮಂತಣ್ಣಂಗೆ ಒಳ್ಳೆ ಚಾನ್ಸ್ ಇದೆ ಕ್ಯಾಪ್ಟನ್ ಆಗೋಕ್ಕೆ, ಮತ್ತು ರಜತ್ಗೂ ಒಳ್ಳೆ ಚಾನ್ಸ್ ಇದೆ. ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ಫೈಟ್ ಅಂತೂ ನಮ್ಮ ಶಿಶಿರ್ ಮತ್ತು ಐಶು ಕೊಟ್ಟೆ ಕೊಡ್ತಾರೆ. ಏನೇನು ಆಗುತ್ತೆ ಕಾದು ನೋಡೋ, ಓಕೆನಾ? ಆ್ಯಂಡ್ ಇದಾದ ಮೇಲೆ ನಮ್ಮ ಮೋಕ್ಷಿಯರ ವಿಷಯದಲ್ಲಿ ಒಂದಿಷ್ಟು ವಿಷಯಗಳಾಗಿದೆ. ಸೊ ಪ್ರೋಮೋ ನೋಡ್ತಾನೆ ಮಾತಾಡೋಣ. ನಿಮ್ಗೆ ಅನಿಸಿದೆ ಗೈಸ್ ಮೋಕ್ಷಿತವ್ರ ಬಗ್ಗೆ? ಅವರು ತಗೊಳ್ಳುವಂಥ ನಿರ್ಧಾರ ಏನಿದೆ, ಅವ್ರು ಯೋಚನೆ ಮಾಡ್ತಿರುವಂಥ ರೀತಿ ಏನಿದೆ, ಅದೆಲ್ಲ ಸರಿ ಅನಿಸುತ್ತಾ? ಅದರಲ್ಲೂ ಕೂಡ ಅವ್ರ ಇಂಡಿವಿಜುವಲ್ ಗೇಮ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಅನಿಸ್ತಿಲ್ವಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಕ್ಯಾಪ್ಟನ್ಸಿ ಓಟದಲ್ಲಿರುವ ಸದಸ್ಯರು ಕ್ಯಾಪ್ಟನ್ಶಿಪ್ ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ, ಎಲ್ಲರೂ ಕೂಡ ಕೇಳ್ಕೊತಿದ್ದಾರೆ. ಸೊ ಇಲ್ಲಿ ನಮ್ಮ ರಜತ್ ಹೋಗ್ಬಿಟ್ಟು ಫಸ್ಟ್ ಕೇಳಿರೋದೇ ತ್ರಿವಿಕ್ರಮ್ ಅವ್ರು ಅನಿಸುತ್ತೆ. ಒಳ್ಳೆ ಚಾಯ್ಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಹನುಮಂತಣ್ಣ ಹೋಗ್ಬಿಟ್ಟು ಮಂಚಣ್ಣನ ಇಟ್ಕೊಂಡಿದ್ದಾರೆ. ಬಿಕಾಸ್ ಗೇಮ್ ಅಂತ ಬಂದಾಗ ಸಾಕಾದಾಗ ಆಟ ಆಡ್ತಾರೆ. ಸದಸ್ಯರ ಪೈಕಿ ಐಶುನ ನಮ್ಮ ಚೈತ್ರ, ಆ್ಯಂಡ್ ಇಲ್ಲಿ ನಮ್ಮ ಶಿಶಿರವರು ಭವ್ಯಗೌಡವ್ರನ್ನ ಕೇಳ್ಕೊತಿರೋಂಥದ್ದು. ನೈಸ್. ತಮ್ಮ ಸಹಾಯಕರಾಗಿ ಆಡುವಂತೆ ಅವರ ಮನವೊಲಿಸಬೇಕು. ಹೆಲ್ಪರ್ ಥರ. ಸೊ ಅವ್ರ ಜೊತೆ ಜೋಡಿಯಾಗಿ ಆಡೋದಕ್ಕೆ ಅವ್ರನ್ನ ಮನವೊಲಿಸಿ ಕರ್ಕೊಬರ್ಬೇಕಾಗತ್ತೆ ಟಾಸ್ಕ್ಗೆ. ಬನ್ನಿ ನಮ್ಮ ಜೊತೆ ಆಟ ಆಡ್ಬೇಕು ನೀವು ಅಂತ. ಇದ್ರಲ್ಲಿ ಆಪೋಸಿಟ್ ಇರುವಂಥ ಒಪ್ಕೋತಾರೆ ಇಲ್ವ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಆಗುತ್ತೆ ಇದು. ಇವಾಗ ಕೇಳಿದಷ್ಟಕ್ಕೆ ಅವ್ರು ಬಂದಷ್ಟು ಬಂದ್ಬಿಡ್ತಾರೆ ಅಂತನೂ ಅಲ್ಲ, ಅವ್ರು ಕೇಳಿದಷ್ಟು ಇವ್ರು ಬೇಕು ಅಂದಷ್ಟು ಅದು ಆಗೋದು ಇಲ್ಲ. ಸೊ ಮನವೊಲಿಸ್ಬೇಕು. ಸೊ ಅವ್ರು ಏನಾರು ನೋ ಅಂತ ಅಂದರೆ ಕತೆ ಇದು ಬೇರೆ ಥರನೇ ಹೋಗುತ್ತೆ. ಅದಾಗುತ್ತೆ, ಇವತ್ತು ಕಾದು ನೋಡಬೇಕು. ಜೋಡಿಯಾಗಿ ಅವ್ರನ್ನ ತ್ರಿವಿಕ್ರಮ್ ಮಂಜನ್ ಕಾಕರು ಆಡಾಕತ್ತಾರ. ಸೊ ಇಷ್ಟು ಜನರು ಕ್ಲಿಯರ್ ಆಗಿದೆ. ಇಲ್ಲಿ ನಮ್ಮ ಮೋಕ್ಷಿತ್ ಅವ್ರ ಮಾತು. ಗೌತಮಿ ಅಂತೂ ನಾನು ಕೇಳಲ್ಲ. ಗುರು, ನಾನು ಹೇಳೋವಂಥದ್ದು, ಮೋಕ್ಷಿತ್ ಅವರು ತಮ್ಮ ಗೇಮ್ ಆಡೋಕ್ಕೆ ಬಂದಿದ್ದಾರೆ. ಗೇಮ್ ಇದೆ, ಗೇಮ್ ಮಾಡ್ಕೊಂಡು ಹೋಗಲಿ. ಯಾಕೆ ಮತ್ತೆ ಇದೇ ಪ್ರಶ್ನೆ? ಅವತ್ತು ಯಾರು ಏನಂತಾರೆ, ಗೌತಮಿ ಅವರು ಕೆಲಸ ಮಾಡೋರು. ಮಂಜಣ್ಣ ಜೊತೆ ಮಾತಾಡಲ್ಲಪ್ಪ, ನಾನು ಹಿಂಗಿರಲ್ಲ ಹಂಗಿರಲ್ಲ ಅಂದ್ಕೊಂಡು ಅದಕ್ಕೆ ಎಷ್ಟೆಲ್ಲ ಒಂದು ಹೇಟ್ ಬಂದಿದೆ. ಇವಾಗ ಮೋಕ್ಷಿತವ್ರಿಗೂ ಅದೇ ಆಗುತ್ತೆ. ಏನಾಗುತ್ತೆ ಗೊತ್ತಾ, ಅವ್ರು ಏನೋ ಮಾಡ್ತಾರೆ ಅಂದ್ಬಿಟ್ಟು ನಾವು ಅದನ್ನೇ ಮಾಡ್ತಾ ಹೋದರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಕಾಣಿಸಲ್ಲ. ಸೊ ಇಲ್ಲಿ ಬೇಕಾಗಿರುವಂಥದ್ದು ಇಂಡಿವಿಜುವಲ್ ಗೇಮ್. ಜೊತೆಗೆ ನಾವೆಲ್ಲರೂ ಬಂದಿರೋವಂಥದ್ದು ಇಲ್ಲಿಗೆ ಏನಕ್ಕೆ, ಕಪ್ ಗೆಲ್ಲಕ್ಕೆ ಅಂತ ಗೊತ್ತಿದೆ. ಸೊ ಹಿಂಗಿದ ಮೇಲೆ ಇದನ್ನೆಲ್ಲ ಕಟ್ಕೊಂಡು ಏನಂತ ಸಾಧನೆ ಮಾಡೋಕ್ಕೆ ಹೋಗ್ತಾರೆ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ. ಈ ಮೈಂಡ್ ಸೆಟ್ಟಿಂದ ಮೊದಲು ಮೋಕ್ಷಿತವ್ರು ಆಚೆ ಬರಬೇಕು. ಹೌದು, ಅವ್ರಿಗೊಂದಿಷ್ಟು ವಿಷಯಗಳ ಹರ್ಟ್ ಆಗಿದೆ, ಹೋಗಕ್ಕೆ ಇಷ್ಟ ಏನೂ ಕೂಡ ಇರ್ದೇನೂ ಇರ್ಬೋದು. ಬಟ್ ಇಲ್ಲಿ ಜಿದ್ದಿಗೆ ಬಿದ್ದರೆ ಆಟ ಎಕ್ಕುಟ್ಟು ಹೋಗುತ್ತೆ.
ಸುದೀಪ್ ಅಣ್ಣ ಹೇಳಿದ್ದು ಇದಕ್ಕೇನೆ ಅಂತ ಅನ್ಸುತ್ತೆ. ಸಿಕ್ಕಾಬಿಟ್ಟೆ ಜಿದ್ದಿ ಬಿದ್ದಿದ್ದಾರೆ. ನೀನು ಕೊಟ್ಟ ನಾನು ಕೊಡ್ತೀನಿ, ನೀನು ಮಾತ್ರ ನಾನು ಮಾತಾಡ್ತೀನಿ, ನೀನು ಮಾಡ್ದೆ ನಾನು ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಹೊರಗಡೆ ನೋಡೋರಿಗೆ ಸರಿ ಅವ್ರು ತಪ್ಪಿತ್ತಪ್ಪ, ನಾವು ಅವತ್ತು ಮಾತಾಡ್ತೀವಿ ತಪ್ಪು ಅಂತ, ಇವತ್ತು ನಿಮ್ಮದು ಅದೇ ತಪ್ಪು ಮಾಡ್ತಿರಲ್ಲ, ನಿಮ್ಗೂ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ ಇವತ್ತು ಏನು ಅಂತ ಹೇಳ್ಬೇಕು ಗುರು, ಅದು ಗೊತ್ತಿಲ್ಲ. ಮಂಜಣ್ಣ, ಗೌತಮಿ ಆ್ಯಂಡ್ ಮೋಕ್ಷಿತಾ ತುಂಬ ರಾಂಗಾಗಿ ತೊಗೊಂಡು ಹೋಗ್ತಿದ್ದಾರೆ ಅನಿಸುತ್ತೆ. ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಇದಕ್ಕೇನು ಹೇಳೋಣ, ಆ್ಯಕ್ಚುಲಿ ಕ್ಯಾಪ್ಟನ್ ಆದರೆ ಒಂದು ವಾರ ಇಮ್ಯುನಿಟಿ ಸಿಗುತ್ತೆ, ಮನೆನ ಲೀಡ್ ಮಾಡ್ಬೋದು, ಸಕ್ಕತ್ತಾಗಿ ಇನ್ನೂ ಪರ್ಫಾರ್ಮೆನ್ಸ್ನ ಕೊಡ್ಬೋದು. ಹೊರಗಡೆ ಜನ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಬಟ್ ಇವ್ರು ನೋಡ್ರೆ ಈ ಥರ ನಿರ್ಧಾರ ತಗೋತಿದ್ದಾರೆ. ರಾಂಗ್ ಡಿಸಿಷನ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಜಸ್ಟ್ ಎ ಗೇಮ್, ಇದು ಈ ಮೆಂಟಲಿಟಿ ಇಟ್ಕೊಬಿಟ್ರೆ ಬೇರೆ ಪ್ರಾಬ್ಲಮೇ ಆಗೋಲ್ಲ. ಬಟ್ ಎಲ್ಲರೂ ಅದೇ ರೀತಿ ಯೋಚನೆ ಮಾಡಬೇಕು ಅನ್ನೋದು ತಪ್ಪೆ. ಬಟ್ ಸ್ಟಿಲ್ ಒಂದು ಗೇಮ್ ಆಡೋಕ್ಕೆ ಬಂದರೆ ಗೇಮ್ ಆಡಿ, ಅದನ್ನೇ ಹೇಳ್ತದೆ. ಸಂಬಂಧ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಯಾರು ಇಲ್ಲೂ. ಸಂಬಂಧ ಮಾಡ್ಕೊಬಿಟ್ಟು ಅವ್ರು ಮಾಡ್ರು ಇದು ಮಾಡ್ರು ಅದು ಮಾಡೋದು ಅಂತ ಕಂಪ್ಲೇಂಟ್ ಮಾಡೋಂಥ ಟೈಮೂ ಅಲ್ಲ. ಯಾಕಂದರೆ ಸ್ವಲ್ಪ ದಿನ ಇದೆ, ಈ ಟೈಮಲ್ಲಿ ವೀಕ್ ಆದರೂ ಮುಗಿದ ಕತೆ. ಯಾವುದು ದೊಡ್ಡದಲ್ಲ. ಸೊ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟ್. ಎಲ್ಲರಿಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳಲ್ಲ. ಆದರೆ ಇಲ್ಲಿ ಅವಶ್ಯಕತೆ ಇರುವಂಥದ್ದು ನಿಮ್ಮ ಮುಂದಿನ ಭವಿಷ್ಯ. ಬಿಗ್ ಬಾಸ್ದು ಅಕಸ್ಮಾತ್ ಈ ವಾರ ಕ್ಯಾಪ್ಟನ್ ಆಗೋವಂಥ ಅವಕಾಶ ಸಿಕ್ಕರೆ ಮುಂದಿನ ವಾರ ಸೇವ್ ಆಗ್ಬೋದು, ಅದಕ್ಕಿಂತ ಮುಂದಿನ ವಾರಕ್ಕೆ ಹೋಗ್ಬೋದು. ಎಷ್ಟೆಲ್ಲ ಆಪರ್ಚುನಿಟಿ ಇರುತ್ತೆ, ತಮ್ಮ ಹೈಲೈಟ್ ಎಲ್ಲ ಮಾಡ್ಕೋಬೋದು. ಅದನ್ನು ಯಾವುದನ್ನು ತಲೆಲ್ಲ ಇಟ್ಕೊಳ್ಳೋದಂತೆ ಇವ್ರ ಮಧ್ಯೆ ಆಗಿರುವಂಥ ಪರ್ಸ್ನಲ್ ವಿಷಯಗಳೇನಿದೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಮೋಕ್ಷಿತಾ. ನನಗಿಲ್ಲಿ ಬೇಜಾರಾಗಿದ್ದೇನೆಂದರೆ ಹೊರಗಡೆ ಜನ ಸಪೋರ್ಟ್ ಮಾಡ್ತಿರೋರಿಗೆ ಏನು ಉತ್ತರ ಕೊಡ್ತಿದ್ದಾರೆ ಇವರು ಅರ್ಥ ಆಗ್ತಿಲ್ಲ. ಇದು ಮಾತು ನಿಜವಲ್ಲೂ ಬೇಜಾರಾಯ್ತು ಗುರು. ಯಾಕಂದರೆ ನಾನೇ ನೋಡಿದ್ದೀನಲ್ಲ, ಮೋಕ್ಷಿತ್ ಅವ್ರ ಬಗ್ಗೆ ಒಂದೇನಾದ್ರು ನೆಗೆಟಿವ್ ಆಗ್ತಿದೆ ಅಂದರೆ ಪ್ರತಿ ಒಂದು ವಿಷಯಕ್ಕೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ, ಅವ್ರು ಏನೋ ಅವರೇ ತಪ್ಪಿದ್ರು ಕೂಡ ಇಲ್ಲ ನಮ್ಮ ಮೋಕ್ಷಿತ್ ತಪ್ಪಿಲ್ಲ, ಇವ್ರು ಈ ಥರ ಹೇಳಿದ್ದಾರೆ ಅಂದ್ಬಿಟ್ಟು ಬೇರೆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ, ಜೊತೆಗೆ ಪೋಸ್ಟ್ಗಳಾಗ್ತಾ, ಒಂದಿಷ್ಟು ಟ್ರೋಲ್ಗಳನ್ನ ಎಗೇನೆಸ್ಟ್ ಹೊಡೆದಾಡ್ತಾ, ಇಷ್ಟೆಲ್ಲ ಎಫರ್ಟ್ ಹಾಕಿ ಹೊರಗಡೆ ಎಷ್ಟು ಕಷ್ಟಪಡ್ತಿರೋ ಫ್ಯಾನ್ಸ್ಗಳಿಗೆ ಏನು ಪ್ರೂವ್ ಮಾಡ್ತಿದ್ದಾರೆ ಇವ್ರಿಗೂ. ಓದ್ರೂ ಪರವಾಗಿಲ್ವಂತೆ ಅಂದರೆ ಗೆಲ್ಲಕ್ಕೆ ಬಂದಿಲ್ಲ, ಮತ್ತು ಒಟ್ಟೋಗ್ರಮ್ಮ ಸುಮ್ಮನೆ ಯಾಕೆ ಬಿಗ್ ಬಾಸ್ ಬರ್ತೀರಾ ನೀವೆಲ್ಲ, ಒಬ್ಬರು ಆಪರ್ಚುನಿಟಿ ಕಿತ್ಕೊಂಡಂಗೆ ಅಲ್ವಾ. ನಾನೇ ಹೇಳೋದು, ಹೊರಗಡೆ ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಿರೋ ಜನಗಳಿಗೆ ನೀವು ಏನಂತ ಆನ್ಸರ್ ಮಾಡ್ತೀರೋ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ. ಈ ಮೈಂಡ್ ಸೆಟ್ ಒಳ್ಳೇದಲ್ಲ ಗುರು. ಇದನ್ನು ಮತ್ತೆ ಕ್ಯಾರಿ ಮಾಡ್ತಿರೋದು ನೋಡಿದ್ರೆ ನಾನು ಆ್ಯಕ್ಚುಲಿ ವಾರಕಥ ಕಿಶನ್ ಜೊತೆ ಎಪಿಸೋಡ್ ಸುದೀಪಣ್ಣ ಹೇಳಿದ್ರು ನೋಡಿ, ಒಂದು ಇಟ್ಕೊಳ್ಳಿಲ್ಲ ಬಿಟ್ಟಾಕ್ಬಿಡಿ ಅಂತ. ಇದನ್ನು ಫಾಲೋ ಮಾಡ್ತಾರೆ ಮೋಕ್ಷಿತ್ ಅಂದ್ಕೊಂಡೆ, ಅದನ್ನು ಮಾಡ್ತಾಯಿಲ್ಲ. ಜೊತೆಗೆ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಅವತ್ತು ಚೈತ್ರ ಕುಂದಾಪುರ ವಿರುದ್ಧ ಒಂದಿಷ್ಟು ಪಾಯಿಂಟ್ಗಳು ಹೇಳ್ತಾರೆ ಡಿಫೆಂಡ್ ಮಾಡ್ಕೋಬೇಕಾರೆ. ಆ ಪಾಯಿಂಟ್ಗಳನ್ನ ಇವರೇ ಒಂದು ಅಕ್ಸೆಪ್ಟ್ ಮಾಡ್ಕೊಬಿಟ್ಟು ಇವ್ರ ಮೈಂಡ್ ಸೆಟ್ ಇಟ್ಕೊಂಡು ಆ ಥರ ಗೇಮ್ ಮಾಡಿಬಿಟ್ರೆ ನಮಗೆ ನಿಜ ಹೇಳ್ತಿಲ್ಲ ಟಾಪ್ 5 ಫಿಕ್ಸ್ಗ್ರೋ ಮೋಕ್ಷಿತ. ಬಟ್ ಅದನ್ನು ಮಾಡೋಕ್ಕೆ ರೆಡಿ ಇಲ್ವಲ್ಲ, ಅದು ನೋಡ್ರೆ ಬೇಜಾರಾಗುತ್ತೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಉಳಿಸ್ಕೋಬೇಕು ಅಂತ ಇಷ್ಟ ಆಡ್ತಿದ್ದಾರೆ ಅಂದರೆ ಗುಡ್, ಆಡ್ಕೊಂಡು ಹೋಗಿ. ಬಟ್ ನೀವು ನಿಜವಾಗ್ಲೂ ಮುಂದೆ ಹೋಗಿ ತುಂಬ ಕಷ್ಟ ಆಗುತ್ತೆ ಈ ಥರ ಹೋದರೆ. ಮೋಕ್ಷಿತ ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ತಕ್ಕ ಬೆಲೆನೂ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ನನ್ನ ಪ್ರಕಾರ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಗುತ್ತೆ ಕೆಲವೊಂದ್ಸಲ ಅನಿಸುತ್ತೆ, ಅದನ್ನು ಹೇಳಿದಿರ ಓಕೆ ಫೈನ್, ಬಟ್ ಅಟ್ಲೀಸ್ಟ್ ಗೇಮ್ನ ಬಿಟ್ಕೊಡ್ಬೇಡಿ ಅಷ್ಟೇ ಹೇಳುವಂಥದ್ದು. ಆ್ಯಂಡ್ ಕ್ವಿಟ್ ಮಾಡೋಕ್ಕೂ ರೆಡಿ ಅಂದರೆ ನಾಳೆ ಕಳ್ಸೋಕ್ಕೂ ನಾನು ಹೋಗ್ತೀನಿ ಅಂದರೆ ಇವ್ರಿಗೋಸ್ಕರ ಯಾಕೆ ಹೋಗ್ತೀರಾ ಅಂದರೆ ಅಷ್ಟೊಂದು ಮ್ಯಾಟ್ರ್ ಆಗ್ಬಿಟ್ರೆ. ಸುದೀಪಣ್ಣ ಅವತ್ತು ಮಾತಾಡಿದ ಮಾತುಗಳ ಅರ್ಥ ಮಾಡ್ಕೊಬಿಟ್ರೆ ಗೊತ್ತಾಗುತ್ತೆ. ಕಣ್ಣೀರು ಹಾಕ್ತಾರೆ, ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ನಿಮ್ಗೆ ಅವ್ರು ವರ್ತಿದ್ದಾರಾ ಕಣ್ಣೀರು ಹಾಕೋದಕ್ಕೆ? ಇಲ್ಲ ತಾನೆ, ಮತ್ತು ಅಂಥವ್ರಿಗೋಸ್ಕರ ಯಾಕೆ ಕಣ್ಣೀರು ಹಾಕ್ತೀರಾ? ಬಟ್ ಇವತ್ತು ಅಂಥವ್ರಿಗೋಸ್ಕರ ಆಟನ್ನು ಕೂಡ ಬಿಡೋಕೆ ರೆಡಿ ಇದ್ದಾರೆ ಇವತ್ತು. ಸೊ ಅವ್ರ ಜೊತೆ ಆಡೋಕ್ಕಿಲ್ಲ ಅಂದ್ಬಿಟ್ಟು ಏನು ಹೇಳಬೇಕು. ಜೊತೆಗೆ ಈ ನಿರ್ಧಾರದಿಂದ ಏನೋ ಒಂದು ಆಗೋ ರೀತಿ ಇದೆ. ನನ್ನ ಪ್ರಕಾರ ಕಷ್ಟ ಆಗುತ್ತೆ ಅವರು. ಇದೇ ಥರ ಹೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ರಿಯಾಕ್ಷನ್ ನೋಡ್ರು ಗೊತ್ತಾಗ್ತಿದೆ. ಬಟ್ ಮೋಕ್ಷಿತ ತುಂಬ ಸೆನ್ಸಿಟಿವ್ ಗುರು. ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಸಿಚುವೇಶನ್ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ತುಂಬ ವಿಷಯಗಳು ಆರಾಮಾಗಿ ಸಾಲ್ವ್ ಆಗುತ್ತೆ, ಅದು ಕ್ಯಾರಿ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲರೂ ನಾಟಕ ಮಾಡ್ತಿದ್ದಾರೆ. ನಾನು ನಾಟಕನೇ ಮಾಡಲ್ಲ, ನಾನು ಇರೋದೇ ಹೀಗೆ, ನನಗೆ ನಾಟಕ ಮಾಡೋಕೊಂಡ್ರೆ ಆಗಲ್ಲ, ನಾಟಕ ಮಾಡೋದು ನನಗೆ ಇಷ್ಟನೂ ಆಗಲ್ಲ, ನಾನು ಇರೋದೇ ಇಲ್ಲ, ಈ ಥರ ಮೈಂಡ್ ಸೆಟ್ ಇಟ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಈ ಬಿಗ್ ಬಾಸ್ ಮಾಡಿರೋದು ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಹೊರಗಡೆ ಜನದಿಂದ ಇವರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಾದ್ರು ಇದೆ ಅದಕ್ಕೊಂದು ಬೆಲೆ ಸಿಗುತ್ತೆ ಬಿಡುಗರು ಅವ್ರು ಇರ್ತಾರೆ ಅಂತ. ಬಟ್ ಆಟ ಆಡಲಿ ಗೆಲ್ಲಿ ಬಿಡು ಅಂತ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋ ಜನಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ನೋಡೋಣ ಏನು ಮಾಡ್ತಾರೆ ನಮ್ಮ ಮೋಕ್ಷಿ ಅಂತ. ನಿಮ್ಗೆ ಅನಿಸುತ್ತೆ ಗೈಸ್? ನನ್ನ ಪ್ರಕಾರ ಆರಾಮಾಗಿ ಜೊತೆ ಇಟ್ಕೊಂಡು ಆಟ ಆಡ್ಕೊಂಡು ಹೋದರೆ ಸಖತ್ತಾಗಿರೋದು. ಇನ್ನೂ ಕೋಆರ್ಡಿನೇಷನ್ ಜಾಸ್ತಿ ಆಗ್ತಿತ್ತು, ಅರ್ಥ ಮಾಡ್ಕೊಂಡು ಆಗ್ತಿತ್ತೇನೋ. ಬಟ್ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಮೋಕ್ಷಿತ್ ಅವರು ಒಂದು ಸಲ ಡಿಸೈಡ್ ಮಾಡಿದ್ರು ಅಂದರೆ ಅದು ಹಂಗೆ, ಇನ್ನು ಚೇಂಜೇ ಮಾಡಲ್ಲ ಗುರು. ಇವರು ತ್ರಿವಿಕ್ರಮ್ ಕೂಡ ಅಷ್ಟೆಲ್ಲ ಬಂದು ಮಾತಾಡ್ತಾರೆ, ಅವ್ರ ಮೇಲೆ ಒಪಿನಿಯನ್ ಚೇಂಜೇ ಆಗೋಲ್ಲ. ಇವಾಗ ಇವ್ರ ಮೇಲೆ ಬಂದಿದೆ, ಇದು ಚೇಂಜ್ ಆಗೋಲ್ಲ, ಇದೇ ಕತೆ ಹೋಗುವಂಥದ್ದು. ಈ ಥರ ಹೋದರೆ ಟಾಪ್ 5ಗೆ ತುಂಬ ಕಷ್ಟಪಡಬೇಕಾಗತ್ತೆ ನಮ್ಮ ಮೋಕ್ಷಿತ್ ಅವರು. ನೋಡುವ ಏನೇನು ಮಾಡ್ತಾರೆ ಏನು ಕತೆ ಅಂತ.
ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.